ಇವತ್ತು ನಾಗರ ಪಂಚಮಿ ಹಬ್ಬ. ಕುಟುಂಬ ಸಮೇತರಾಗಿ ಜನರು ದೇವಾಲಯಗಳಿಗೆ ಆಗಮಿಸಿದ್ರು. ನಾಗರ ಕಲ್ಲುಗಳಿಗೆ ಪೂಜೆ ಪುನಸ್ಕಾರ ಮಾಡಿದ್ರು. ಹಾಲಿನ ಅಭಿಷೇಕ ಮಾಡಿ ಭಕ್ತಿ ಭಾವ ಮೆರೆದ್ರು. ಹಾಗಿದ್ರೆ ಸಿಲಿಕಾನ್ ಸಿಟಿಯಲ್ಲಿ ನಾಗರ ಪಂಚಮಿ ಸಂಭ್ರಮ ಹೇಗಿತ್ತು? ಬನ್ನಿ ನೋಡೋಣ. ನಾಗದೇವತೆಗೆ ಹಾಲಿನ ಮಂಚನ, ಅರಶಿನದ ಸಿಂಗಾರ, ಬಗೆ ಬಗೆ ತಿನಿಸುಗಳ ನೈವೇದ್ಯ. ನಾಗರ ಪಂಚಮಿ ಹಬ್ಬವನ್ನ ಸಿಲಿಕಾನ್ ಸಿಟಿ ಜನರು ಸಂಭ್ರಮದಿಂದ ಆಚರಿಸಿದ್ರು. ದೇವಾಲಯಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಭಕ್ತಿ ಭಾವ ಮೆರೆದ್ರು. ನಗರದ ಕಾಡುಮಲ್ಲೇಶ್ವರ ವಿಷ್ಣು ದೇವಸ್ಥಾನ ಸೇರಿದಂತೆ ವಿವಿಧೆಡೆ ದೇವರಿಗೆ ಪಂಚಾಭಿಷೇಕ, ಪುಷ್ಪಾಭಿಷೇಕ ನೆರವೇರಿತು. ದೇವರ ಮೂರ್ತಿಗೆ ವಿಶೇಷ ಅಲಂಕಾರ ಮಾಡಿ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿತ್ತು. ದೇವಸ್ಥಾನಕ್ಕೆ ನೂರಾರು ಭಕ್ತರು ಆಗಮಿಸಿದ್ರು. ನಾಗರಕಲ್ಲು ಹಾಗೂ ಹುತ್ತಕ್ಕೆ ಹಾಲೆರೆದು ವಿಶೇಷ ಪೂಜೆ ಮಾಡಿದ್ರು. ಇದೇ ವೇಳೆ ತಮ್ಮ ಸಹೋದರರಿಗೆ ಆಯಸ್ಸು ಜಾಸ್ತಿಯಾಗಲಿ ಅಂತ ವಿಶೇಷವಾಗಿ ಪೂಜೆ ಮಾಡಿ ಬಾಗಿನ ಅರ್ಪಿಸಿದ್ರು. ನಾಗಪ್ಪನಿಗೆ ಪೂಜೆ ಮಾಡಿ ಎಲ್ಲ ಒಳ್ಳೇದಾಗಲಿ, ಆರೋಗ್ಯ ಭಾಗ್ಯ ಎಲ್ಲರಿಗೂ ಕೊಡಲಿ, ಅಣ್ಣ ತಮ್ಮಂದ್ರಿಗೆಲ್ಲ ಒಳ್ಳೇದಾಗಲಿ ಅಂತ ಬಂದು ಹಾಲು ತುಪ್ಪ ಎಲ್ಲ ಹಾಕಿ ಪೂಜೆ ಮಾಡಿ ಎಲ್ಲರಿಗೂ ಪಾಸಿಟಿವಿಟಿ ಬೇಸಿಕ್ಲಿ ಇಲ್ಲಿ ಪೂಜೆ ಮಾಡಿರೋ ಅಕ್ಷತೆ ಕೊಟ್ಟು ಒಳ್ಳೇದಾಗಲಿ ಅಂತ ಅವ್ರಿಗೆ ಹೇಳಿ ಮತ್ತೆ ಬ್ಲೆಸ್ಸಿಂಗ್ಸ್ ತಗೊತೀವಿ. ಇತ್ತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ನಾಗರ ಪಂಚಮಿ ಸಂಭ್ರಮ ಮನೆ ಮಾಡಿತ್ತು. ನಾಗದೋಷ ನಿವಾರಣೆಗೆ ಪ್ರಸಿದ್ಧವಾಗಿರುವ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಸಾವಿರಾರು ಭಕ್ತರು ಆಗಮಿಸಿದ್ರು. ನಾಗರ ಕಲ್ಲುಗಳಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು. ದೇವಸ್ಥಾನದ ಸುತ್ತಮುತ್ತ ಇರುವ ನಾಗರ ಕಲ್ಲುಗಳಿಗೆ ಅರಿಶಿನ ಕುಂಕುಮ ಹಚ್ಚಿ ಭಕ್ತಿಯಿಂದ ಹಾಲೆರೆದ್ರು. ದರ್ಶನ ಮಾಡ್ಕೊಂಡು ಹೋಗಬೇಕು. ತುಂಬ ಖುಷಿ ಆಗ್ತಿದೆ ಇಲ್ಲಿ ಬಂದಿರೋದಕ್ಕೆ. ಇವತ್ತು ನಾಗರಿಕಲ್ಗೆ ಪೂಜೆ ಮಾಡಿದ್ರೆ ಹಾಲು ಇದ್ದರೆ ತುಂಬ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಪ್ರತೀತಿ ಇದೆ, ನಂಬ್ಕೊಂಡು ಬಂದಿದ್ದೀರಿ. ಮತ್ತು ಇವತ್ತು ಅಣ್ಣ ತಂಗಿರ ದಿನ ಅಂತ ಪೂಜೆ ಮಾಡ್ತಾರೆ ಎಲ್ಲರೂ. ಸೊ ತುಂಬ ಒಳ್ಳೆಯದಾಗುತ್ತೆ, ಎಲ್ಲರೂ ಬನ್ನಿ ಕ್ಷೇತ್ರಕ್ಕೆ. ನಾಗರ ಪಂಚಮಿ ದಿನವಾದ ಇವತ್ತು ಕುಟುಂಬ ಸಮೇತ ದೇವಾಲಯಗಳಿಗೆ ಆಗಮಿಸಿದ ಸಾವಿರಾರು ಭಕ್ತರು ನಾಗರ ಕಲ್ಲುಗಳಿಗೆ ಹಾಲೆರೆದು ನಾಗಪ್ಪನಿಗೆ ನಮಿಸಿದ್ರು. ದೇವನಹಳ್ಳಿಯಿಂದ ನವೀನ್ ಜೊತೆ ಪೂರ್ಣಿಮಾ, TV9 ಬೆಂಗಳೂರು.